ಒಲುಮೆಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಸಾಧಾರಣ ಕಾಲದ 33ನೆಯ ಭಾನುವಾರದ ಚಿಂತನೆಗೆ ಸ್ವಾಗತ. ಈ ಭಾನುವಾರದಂದು ನಾವು ಚರ್ಚಿಸುವ ವಿಷಯ ನಿತ್ಯ ಜೀವ ಮತ್ತು ನಿತ್ಯ ನಿಂದನೆ. ಈ ನಿತ್ಯ ಜೀವ ಮತ್ತು ನಿತ್ಯ ನಿಂದನೆಯ ಬಗ್ಗೆ ದಾನಿಯೇಲನ ಪ್ರವಾದಿಯ ಗ್ರಂಥದಲ್ಲಿ ಅಧ್ಯಾಯ 12 ವಾಕ್ಯಗಳು 1ರಿಂದ 3, ಅದೇ ರೀತಿ ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 10 ವಾಕ್ಯಗಳು 11ರಿಂದ 14ರವರೆಗೆ, ಹಾಗೆಯೇ 18. ತದನಂತರ ಸಂತ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ 13 ವಾಕ್ಯಗಳು 24ರಿಂದ 32ರವರೆಗೆ ಅನೇಕ ವಿಧಾನಗಳಲ್ಲಿ ಈ ನಿತ್ಯ ಜೀವದ ಮತ್ತು ನಿತ್ಯ ನಿಂದನೆಯ ಪ್ರದರ್ಶನಗಳನ್ನು ವಿವರಿಸಲಾಗಿದೆ. ಅದೇನೆಂದರೆ, ದಾನಿಯೇಲನ ಪ್ರವಾದಿಯ ಗ್ರಂಥದಲ್ಲಿ ಹೇಳಿದಂತೆ ಇಂದಿನ ಭಾನುವಾರದಂದು ಹೇಗೆ ಮುಖ್ಯ ದೂತನಾದ ಮಿಕಾಯೇಲನು ಸತ್ಪುರುಷರ ಅಥವಾ ಸದ್ಧರ್ಮಿಗಳ ಪರವಾಗಿ ರಕ್ಷಣೆಯನ್ನ ಒದಗಿಸಿಕೊಡುತ್ತಾರೆ ಮತ್ತು ಕಾವಲು ದೂತರಾಗಿ ನಿಲ್ಲುತ್ತಾರೆ ಎಂಬುದನ್ನು ವಿವರಿಸುತ್ತಾ, ಯಾರೆಲ್ಲ ಸದ್ಧರ್ಮಿಗಳನ್ನಾಗಿ ಮಾಡುತ್ತಾರೋ, ಯಾರೆಲ್ಲ ಒಳ್ಳೆಯ ಜೀವನವನ್ನು ನಡೆಸುತ್ತಾರೋ ಮತ್ತು ಯೋಗ್ಯ ಜೀವನವನ್ನ ಜೀವಿಸುವುದರ ಮುಖಾಂತರ ದೇವರಿಗೆ ಯೋಗ್ಯ ಸಾಕ್ಷಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಾರೋ, ಇವರೆಲ್ಲರೂ ಆಕಾಶ ಮಂಡಲದ ಪ್ರಕಾಶಮಯ ನಕ್ಷತ್ರಗಳಂತೆ ಹೊಳೆಯುವರು ಎಂದು ಹೇಳಲಾಗಿದೆ. ಅದೇ ರೀತಿ ಸದ್ಧರ್ಮಿಗಳಾಗಿ ಅನೇಕರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರ ಹೆಸರುಗಳನ್ನು ಜೀವ ಬಾಧ್ಯತಾ ಪುಸ್ತಕದಲ್ಲಿ ಬರೆಯಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಈ ಜೀವ ಬಾಧ್ಯರ ಪುಸ್ತಕದ ವಿವರಣೆಯನ್ನ ಯೆಶಾಯ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ ಮತ್ತು 2ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅದೇನೆಂದರೆ, ಸದ್ಧರ್ಮಿಗಳನ್ನ ಜೀವ ಬಾಧ್ಯಕ್ಕಾಗಿ ಕಾದಿರಿಸಲಾಗಿದೆ ಅಥವಾ ಅವರಿಗೆ ಜೀವಕ್ಕೋಸ್ಕರ ಅವರನ್ನು ಕಾಪಾಡಲಾಗಿದೆ ಎಂಬ ಮಾತುಗಳನ್ನು ನಾವು ಯೆಶಾಯ ಪ್ರವಾದಿಯಲ್ಲಿ ನೋಡುತ್ತೇವೆ. ಮತ್ತು ಅದನ್ನೇ ಇಂದು ನಾವು ದಾನಿಯೇಲನ ಪ್ರವಾದಿಯ ಪ್ರಸ್ತಾಪನೆಯಲ್ಲಿ ಕೂಡ ಕಾಣುತ್ತೇವೆ. ಇವೆಲ್ಲವುಗಳನ್ನು ನಾವು ಅವಲೋಕಿಸುವಾಗ ಮತ್ತು ಇದರ ಬಗ್ಗೆ ನಾವು ವಿಚಾರಿಸುವಾಗ ನಮ್ಮಲ್ಲಿರುವ ಸಂಕಲ್ಪನೆ ನಿತ್ಯ ಜೀವ ಮತ್ತು ನಿತ್ಯ ನಿಂದನೆ. ಅದೇನೆಂದರೆ, ದೇವರ ಪರವಾಗಿ ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗುವಾಗ ಎಷ್ಟೇ ಸಂಕಷ್ಟಗಳು ಬಂದರೂ ಕೂಡ ಯೋಗ್ಯ ರೀತಿಯಲ್ಲಿ ನಾವು ಸಾಕ್ಷಿಗಳಾಗಿ ಮಾರ್ಪಟ್ಟಾಗ, ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋದಾಗ ನಾವೆಲ್ಲರೂ ಮತ್ತು ನಮಗಾಗಿಯೂ ನಿತ್ಯ ಜೀವವನ್ನು ಕಾದಿರಿಸಲಾಗಿದೆ ಎಂದು ಹೇಳಲಾಗಿದೆ. ಆದರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾ ಅನೇಕರನ್ನು ಪಾಪಕ್ಕೆ ತುತ್ತಾಗುವಂತೆ ನಾವು ಮಾಡುವಾಗ ನಿತ್ಯ ನಿಂದನೆಗಾಗಿ ನಾವು ಒಳಗಾಗಲಿದ್ದೇವೆ ಮತ್ತು ನಿತ್ಯ ಜೀವದಿಂದ ನಮ್ಮನ್ನು ತಿರಸ್ಕೃತಗೊಳಿಸಲಾಗಿದೆ ಎಂಬುದನ್ನು ಈ ಮೊದಲನೆಯ ವಾಚನದಲ್ಲಿ ಪ್ರವಾದಿ ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಇವೆಲ್ಲವುಗಳನ್ನು ನಾವು ನೋಡುವಾಗ ನಿತ್ಯ ಜೀವದ ಬಗ್ಗೆ ಏನೆಲ್ಲ ನಾವು ಅರ್ಥೈಸಿಕೊಳ್ಳಬಹುದು ಮತ್ತು ನಿತ್ಯ ಜೀವವನ್ನ ಅರ್ಥೈಸಿಕೊಳ್ಳಲು ಪುನರುತ್ಥಾನದ ಪ್ರಾಮುಖ್ಯತೆ ಏನು ಎಂಬುದನ್ನು ಇದರಲ್ಲಿ ನಾವು ಈಗಾಗಲೇ ನೋಡುತ್ತೇವೆ. ಆದರೆ ಪುನರುತ್ಥಾನದ ಸಂಪೂರ್ಣ ತಿರುಳನ್ನು ಇಲ್ಲಿ ವಿವರಿಸಲಾಗಿಲ್ಲ. ಬದಲಾಗಿ ಕೆಲವೊಂದು ಲಕ್ಷಣಗಳನ್ನು ಈ ದಾನಿಯೇಲನ ಗ್ರಂಥವು ನಮಗೆ ಪೂರೈಸುತ್ತದೆ. ಇಂತಹ ಗುಣಗಳನ್ನು ನಾವು ಅರಿತುಕೊಳ್ಳುವಾಗ ನಾವು ತಿಳಿಯಬೇಕಾದುದು ಇಷ್ಟೇ. ಅದೇನೆಂದರೆ, ಸದ್ಧರ್ಮಿಗಳಾಗಿ ನಾವು ಜೀವಿಸುತ್ತಾ ಅನೇಕರನ್ನ ನಾವು ಸದ್ಧರ್ಮಿಗಳನ್ನಾಗಿ ಮಾರ್ಪಡಿಸುವಾಗ ಆಕಾಶ ಮಂಡಲದಲ್ಲಿರುವ ನಕ್ಷತ್ರಗಳಂತೆ ನಾವು ಹೊಳೆಯುತ್ತೇವೆ ಎಂಬುದನ್ನು ಈ ಒಂದು ಗ್ರಂಥದಲ್ಲಿ ಹೇಳಲಾಗಿದೆ. ಅಂದರೆ ನಮ್ಮ ಜೀವವು ನಿತ್ಯ ಜೀವಕ್ಕಾಗಿ ನಾಂದಿಯನ್ನ ನೀಡುತ್ತದೆ ಅಥವಾ ನಿತ್ಯ ಜೀವವಾಗಿ ಮಾರ್ಪಡಿಸಲಾಗುತ್ತದೆ ಎಂಬುದನ್ನು ಈ ಒಂದು ದಾನಿಯೇಲನ ಗ್ರಂಥದಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿ ನಿತ್ಯ ಜೀವಕ್ಕಾಗಿ ಪ್ರಭು ಯೇಸು ನಮಗಾಗಿ ಏನು ಮಾಡಿದರು ಎಂಬುದನ್ನು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಹೇಳಲಾಗಿದೆ. ಅಂದರೆ ನಿತ್ಯ ನಿಂದನೆಗೆ ಒಳಗಾದ ನಾವು ನಮ್ಮ ಪಾಪ ಪರಿಹಾರಕ್ಕಾಗಿ ಕೊಟ್ಟಂತಹ ಬಲಿಗಳನ್ನು ಪುನಃ ಕೊಡುವುದರಿಂದ ಈ ಒಂದು ಯಾಜಕ ಗ್ರಂಥದಲ್ಲಿ ಹೇಳಿದ ಹಾಗೆ ಮತ್ತು ಯಾಜಕ ಆ ಒಂದು ಪರಿಕಲ್ಪನೆಯೊಂದಿಗೆ ಸಂಸ್ಕೃತಿಯೊಂದಿಗೆ ಮಹಾ ದೇವಾಲಯದಲ್ಲಿ ದಿನನಿತ್ಯವೂ ಅರ್ಪಿಸಿದಂಥ ಆ ಪರಿಹಾರ ಬಲಿಯಿಂದ ನಾವು ಯಾವಾಗಲೂ ನಿಂದನೆಗೆ ಒಳಗಾಗಿದ್ದೇವೆ ವಿನಃ ಎಂದೇ ರೀತಿಯಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಪಾಪದಿಂದ ಸಂಪೂರ್ಣವಾಗಿ ನಾವು ವಿಮುಕ್ತರಾಗಿಲ್ಲ ಎಂಬುದನ್ನು ಈ ಇಬ್ರಿಯರ ಪತ್ರದಲ್ಲಿ ಹೇಳುತ್ತಾ ಆ ಬರೆದ ಪತ್ರಕಾರರು ನಮಗೆ ಹೇಳುತ್ತಾ ಇದ್ದಾರೆ. ಪ್ರಭು ಯೇಸುವಿನಿಂದಲೇ ಸಂಪೂರ್ಣವಾಗಿ ಪಾಪ ಪರಿಹಾರವಾಗಲು ಸಾಧ್ಯವಾಯಿತು ಮತ್ತು ಅವರು ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುವುದರಿಂದ ಪಾಪ ಕ್ಷಮೆಯನ್ನು ನಮಗಾಗಿ ದೊರಕಿಸಿಕೊಟ್ಟಿದ್ದಾರೆ ಎಂಬುದನ್ನು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಇಂದು ಕಾಣುತ್ತಾ ಇದ್ದೇವೆ. ಅಂದರೆ ಪ್ರಭು ಯೇಸು
ಸಂಪೂರ್ಣವಾಗಿ ತಮ್ಮನ್ನೇ ಬಲಿಯಾಗಿ ಅರ್ಪಿಸುವುದರಿಂದ ಈ ಒಂದು ಸಾರ್ವಕಾಲಿಕ ಏಕೈಕ ಬಲಿಯಿಂದ ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ ಮತ್ತು ಇನ್ನು ಯಾವ ರೀತಿಯ ಪ್ರಾಣಿ ಬಲಿಯೋ ಅವಶ್ಯಕತೆ ಇಲ್ಲ ಎಂಬುದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಆದರೆ ತಮ್ಮ ಶ್ರೇಷ್ಠ ಬಲಿಯಿಂದ ಪ್ರಭು ಯೇಸುವು ದೇವ ಸಾಮ್ರಾಜ್ಯದಲ್ಲಿ ಅಥವಾ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರೊಡನೆ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಎಂಬುದನ್ನು ಕೂಡ ಹೇಳಲಾಗಿದೆ. ಅಂದರೆ ಅವರು ತಮ್ಮ ಬಲಿಯನ್ನ ಆಸೀನ ರೂಢರಾಗಿ ಅರ್ಪಿಸಿದ್ದಾರೆ ಎಂಬುದನ್ನು ಸೂಚನೆಗೊಳಿಸುತ್ತದೆ. ಅಂದರೆ ಇಹಲೋಕದಲ್ಲಿ ಯಾಜಕರು ನಿಂತು ಬಲಿಯನ್ನು ಅರ್ಪಿಸುವಾಗ ಅವರ ಕಾರ್ಯವು ಸಂಪೂರ್ಣವಾಗಿ ಕೈಗೊಳ್ಳಲಿಲ್ಲ. ಆದರೆ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ತಮ್ಮ ಬಲಿಯ ಮುಖಾಂತರ ಸಮಸ್ತವನ್ನು ಸಾಧಿಸಿದ್ದಾರೆ ಎಂಬುದನ್ನು ಇಬ್ರಿಯರ ಪತ್ರದಲ್ಲಿ ಹೇಳಲಾಗಿದೆ. ಹೀಗೆ ಇವೆಲ್ಲವುಗಳನ್ನು ಹೇಳುವಾಗ ನಿತ್ಯ ವಿಶ್ರಾಂತಿಯನ್ನ ಅಥವಾ ಸ್ವರ್ಗದಲ್ಲಿ ನಾವು ನಮಗೆ ಅವಕಾಶವನ್ನು ಪಡೆದುಕೊಂಡಿದ್ದೇವೆ ಎಂಬುದನ್ನು ಇಬ್ರಿಯರ ಪತ್ರ ಹೇಳುವಾಗ ಇನ್ನು ಹೆಚ್ಚಿನ ಪಾತ್ರದಲ್ಲಿ ಶುಭ ಸಂದೇಶ ನಮಗೆ ಅನೇಕ ವಿಷಯಗಳನ್ನು ತಿಳಿಸುತ್ತದೆ. ಅದೇನೆಂದರೆ ಅಂತಿಮ ಕಾಲದಲ್ಲಿ ನಿತ್ಯ ಜೀವ ಪಡೆಯುವ ಮುನ್ನ ಪ್ರಭು ಯೇಸು ಹೇಳಿದ ಮಾತುಗಳು ಯಾವುವು ಎಂಬುದನ್ನು ಸಂತ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ 13ರಲ್ಲಿ ಹೇಳಲಾಗಿದೆ. ಅಂದರೆ ಅಂತಿಮ ಕಾಲದಲ್ಲಿ ಆಗುವ ಎಲ್ಲ ಒಂದು ಪ್ರದರ್ಶನಗಳ ಬಗ್ಗೆ, ಪ್ರಕಟಣೆಗಳ ಬಗ್ಗೆ ಮತ್ತು ಸೂಚನದ ಸಮಯಗಳ ಬಗ್ಗೆ, ಕಾರ್ಯಗಳ ಬಗ್ಗೆ ಪ್ರಭು ಯೇಸು ವಿವರಿಸಿ ತಮ್ಮ ಶಿಷ್ಯರಿಗೆ ಪಾಠವನ್ನು ಕಲಿಸುತ್ತಾ ಇದ್ದಾರೆ. ಇಂತಹ ಪಾಠವನ್ನು ಕಲಿಸುವ ಮುಂಚೆ ಅಂದರೆ ಕೊನೆಯ ಭಾಗದ 12ನೇ ಅಧ್ಯಾಯದಲ್ಲಿ 44ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆ ವಿಧವೆಯು ತನ್ನಲ್ಲಿರುವ ಸಂಪೂರ್ಣ ಸಮಸ್ತವನ್ನ ಆದಾಯವನ್ನ ದೇವರ ಕಾರ್ಯಕ್ಕಾಗಿ ಮೀಸಲಾಗಿಡುತ್ತಾಳೆ ಅಥವಾ ಉದಾರ ಮನೋಭಾವದಿಂದ ದಾರಿ ಇರುತ್ತಾಳೆ ಎಂಬುದನ್ನು ನೋಡುವುದರೊಂದಿಗೆ ಅದೇ ರೀತಿ ತದನಂತರ 14ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ಸಂಕಲ್ಪದಂತೆ ಪ್ರಭು ಯೇಸು ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಬೇಕಾಗಿರಬೇಕು ಎಂಬುದನ್ನೇ ಅದರಲ್ಲಿ ಹೇಳಲಾಗಿದೆ. ಅಂದರೆ ವಿಧವೆಯು ತೋರಿಸಿದ ಆ ಉದಾರ ಮನೋಭಾವನೆ, ಅದೇ ರೀತಿ ದೇವರ ಸಂಕಲ್ಪದೊಂದಿಗೆ ಪ್ರಭು ಯೇಸು ತಮ್ಮ ಪ್ರಾಣವನ್ನೇ ಸಮರ್ಪಿಸುವ ಆ ಬಲಿದಾನ, ಇವೆರಡುಗಳ ನಡುವೆ ನಾವು ಅಂತಿಮ ಕಾಲದ ಪ್ರದರ್ಶನಗಳ ಬಗ್ಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಯುತ್ತೇವೆ. ಇಂದಿನ ಈ ಒಂದು ಶುಭ ಸಂದೇಶದಲ್ಲಿ ಪ್ರತ್ಯೇಕವಾಗಿ ಯೇಸು ಹೇಳುತ್ತಾರೆ. ಅಂದರೆ 13ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈಗಾಗಲೇ ಹೇಳಲಾಗಿದೆ, ನಿಮಗೆ ಬೇಕಾದದೆಲ್ಲವನ್ನು ಸಮಸ್ತವನ್ನು ನಾನು ಎಲ್ಲಾ ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ ಎಂದು ಪ್ರಭು ಯೇಸು ಶಿಷ್ಯರಿಗೆ ಹೇಳುತ್ತಾ ಈ ಒಂದು ಅಂತಿಮ ಕಾಲದ ಸಂಭಾಷಣೆಯ ಕೊನೆಯ ಭಾಗವನ್ನ ಇಂದು ಪ್ರಸ್ತುತಪಡಿಸುತ್ತಾ ಹೋಗುತ್ತಾರೆ ಅಥವಾ ವಿವರಿಸುತ್ತಾ ಹೋಗುತ್ತಾರೆ. ಇಲ್ಲಿ ನಾವು ನೋಡಬೇಕಾದುದು ಇಷ್ಟೇ: ಅಮರ ಜೀವವನ್ನು ಪಡೆಯುವ ಮುಂಚೆ ಅಥವಾ ಸ್ವರ್ಗ ಲೋಕದಿಂದ ಆಕಾಶ ಮಂಡಲದಿಂದ ನರಪುತ್ರನು ಅಥವಾ ದೇವಮಾನವನು ಇಳಿದು ಬರುವಂತಹ ಆ ಒಂದು ಸಂದರ್ಭವನ್ನ, ಆ ಪ್ರದರ್ಶನವನ್ನ ಸಂಕ್ಷಿಪ್ತವಾಗಿ ಪ್ರಭು ಯೇಸು ಹೇಳುವುದು ಈ ಒಂದು ವಿಷಯಗಳ ಮುಖಾಂತರ. ಅದೇನೆಂದರೆ ಆ ನರಪುತ್ರನು ಬರುವ ಮುನ್ನ ನಕ್ಷತ್ರಗಳು ಬೀಳುವವು, ಸೂರ್ಯನು ಮತ್ತು ಚಂದ್ರನು ಮಂದ ರೀತಿಯಲ್ಲಿ ಪ್ರಕಾಶಮಯ ತಮ್ಮ ಗುಣಗಳನ್ನು ಕಳೆದುಕೊಳ್ಳಲಾಗುತ್ತದೆ ಎಂಬುದನ್ನು, ಅದೇ ರೀತಿ ಇಡೀ ಆಕಾಶ ಮಂಡಲವು ನಡುಗುತ್ತದೆ ಎಂಬುದನ್ನು, ಇಂತಹ ಒಂದು ಭಯಾನಕ ಸಂಗತಿಗಳನ್ನ ಪ್ರಭು ಯೇಸು ತಿಳಿಸುತ್ತಾ ಹೇಳುತ್ತಾರೆ. ಕಾರಣ ಅವರು ಈ ವಿಷಯಗಳನ್ನು ತಿಳಿಸುವುದು ಏಕೆಂದರೆ ಇವೆಲ್ಲವುಗಳ ತದನಂತರ ವಿನಾಶ ಅಲ್ಲ, ಬದಲಾಗಿ ಹೊಸ ನೂತನ ಆಕಾಶವು ಮತ್ತು ನೂತನ ಭೂಮಿಯು ಸೃಷ್ಟಿಸಲಾಗುತ್ತದೆ ಎಂಬುದೇ ಅವರ ಉದ್ದೇಶವಾಗಿದೆ. ಅಂದರೆ ದೇವರಿಗೆ ಸಮಸ್ತ ಸೃಷ್ಟಿಯ ಮೇಲೆ ಶಕ್ತಿಯನ್ನು ಹೊಂದಿದ್ದಾರೆ ಎಂಬುದನ್ನು ಈ ಎಲ್ಲ ಕಾರ್ಯಗಳು ನಮಗೆ ಸೂಚಿಸುತ್ತವೆ. ತದನಂತರ ಪ್ರಭು ಯೇಸು ಅಂಜೂರ ಮರದ ಒಂದು ಸಾಮಿತಿಯನ್ನು ಹೇಳುವುದರ ಮುಖಾಂತರ ನಮಗೆ ಈ ಒಂದು ಅಂತ್ಯಕಾಲದ ಬಗ್ಗೆ ಎಷ್ಟರ ಮಟ್ಟಿಗೆ ಪರಿಜ್ಞಾನ ಇದೆ ಎಂಬುದನ್ನು ತೋರಿಸಿಕೊಡಲು ಅವರ ಒಂದು ಸೂಚನೆಯಾಗಿ ಈ ಒಂದು ಸಾಮಿತಿಯನ್ನ ಹೇಳುತ್ತಾ ಇದ್ದಾರೆ. ಅದೇನೆಂದರೆ ಅಮರ ಜೀವದ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ಅಥವಾ ನಿತ್ಯ ನಿಂದೆನ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ಈ ಲೋಕದಲ್ಲಿ ಏನೆಲ್ಲ ಆಗುತ್ತವೆ ಅವುಗಳ ಬಗ್ಗೆ ಅತಿ ಹೆಚ್ಚಿನ ಪರಿಜ್ಞಾನ ನಮಗೆ ಇರುವಾಗ, ಅಂದರೆ ಅಂಜೂರದ ಮರವು ಚಳಿಗಾಲದಲ್ಲಿ ಎಲ್ಲ ಎಲೆಗಳನ್ನು ಕಳೆದುಕೊಂಡು ವಸಂತ ಕಾಲದಲ್ಲಿ ಚಿಗುರನ್ನ ಪಡೆದುಕೊಂಡು ಆ ಚಿಗುರಿನೊಂದಿಗೆ ಕಾಯಿಗಳನ್ನ ಬಿಟ್ಟು ಆ ಕಾಯಿಗಳೊಂದಿಗೆ ಸುಗ್ಗಿಯ ಕಾಲದಲ್ಲಿ ಹಣ್ಣುಗಳನ್ನು ಕೊಡುವಂತಹ ಆ ಸಮಯವನ್ನ ನಿರ್ದಿಷ್ಟವಾಗಿ ತಿಳಿದುಕೊಳ್ಳುವ ನಾವು ಈ ಎಲ್ಲಾ ಸೂಚನೆಗಳು ನಡೆಯುವಾಗ, ಈ ಎಲ್ಲಾ ಸೂಚನೆಗಳ ಸಂದರ್ಭ ನಮಗೆ ನಾವು ತಿಳಿದುಕೊಳ್ಳುವಾಗ ದೇವರ ನಮ್ಮ ಬಳಿಗೆ ಇದ್ದಾರೆ ಮತ್ತು ನರಪುತ್ರನು ನಮ್ಮ ಬಳಿ ಬರುತ್ತಾ ಇದ್ದಾರೆ ಎಂಬ ಒಂದು ಕಲ್ಪನೆಯನ್ನ ನಾವು ನಿರ್ದಿಷ್ಟವಾಗಿ ಸತ್ಯವಾಗಿ ನಂಬಬೇಕು ಎಂಬುದು ಪ್ರಭು ಯೇಸುವಿನ ಇಚ್ಛೆಯಾಗಿದೆ. ಅಂದರೆ ಇಹಲೋಕದಲ್ಲಿ ನಮ್ಮ ಜೀವನವನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ನಾವು ಅನೇಕ ಕಷ್ಟಗಳನ್ನು, ಸಂಕೋಲೆಗಳನ್ನು, ಸಂಕಷ್ಟಗಳನ್ನು ಅನುಭವಿಸಿದಾಗ
ಇವೆಲ್ಲವುಗಳು ನಮಗೆ ಸಂಭವಿಸುವಾಗ ನಾವು ತಿಳಿಯಬೇಕಾದುದು ಇಷ್ಟೇ: ಇವೆಲ್ಲವುಗಳನ್ನು ಮೀರಿ ನಾವು ದೇವರಿಗೆ ಯೋಗ್ಯ ಸಾಕ್ಷಿಯಾಗಿ ಜೀವಿಸುವಾಗ ದೇವರು ನಮಗೆ ಅಮರ ಜೀವವನ್ನು ಕಲ್ಪಿಸಿಕೊಡುತ್ತಾರೆ ಮತ್ತು ಅಮರ ಜೀವದ ಕಡೆಗೆ ನಮ್ಮ ಒಂದು ದೃಷ್ಟಿಕೋನವನ್ನು ಹಾಯಿಸಲು ನಮಗೆ ಸಾಧ್ಯವಾಗುತ್ತದೆ. ಮತ್ತು ಈ ದೃಷ್ಟಿಕೋನದೊಂದಿಗೆ ನಾವು ಸತ್ಯತೆಯನ್ನು ಕಂಡುಕೊಳ್ಳುತ್ತೇವೆ ಮತ್ತು ಈ ಸತ್ಯತೆಯೊಂದಿಗೆ ಅನೇಕರನ್ನು ಕೂಡ ಆ ಸತ್ಯಕ್ಕೆ ನಾವು ಆಮಂತ್ರಿಸುತ್ತೇವೆ ಎಂಬುವ ಆ ಪರಿಕಲ್ಪನೆಯನ್ನ ಇಂದಿನ ಶುಭ ಸಂದೇಶವು, ಅದೇ ರೀತಿ ಇಬ್ರಿಯರಿಗೆ ಬರೆದ ಪತ್ರವು ಮತ್ತು ತದನಂತರ ದಾನಿಯೇಲನ ಪ್ರವಾದಿಯ ಗ್ರಂಥವು ಕೂಡ ನಮಗೆ ತಿಳಿಸಿಕೊಡುತ್ತಾ ಇವೆ. ಆದ್ದರಿಂದ ಪ್ರಿಯರೇ, ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ಪ್ರಯತ್ನಿಸುವಾಗ ಆಗು ಹೋಗುಗಳ ಮಿಗಿಲಾಗಿ ನಿತ್ಯ ಮತ್ತು ನಿರ್ದಿಷ್ಟವಾದ ಒಂದು ಸ್ವಭಾವವನ್ನು ಹೊಂದಿದ ಸಾರ್ವಕಾಲಿಕ ಸ್ವಭಾವವನ್ನು, ಶಕ್ತಿಯನ್ನ, ಮಹಿಮೆಯನ್ನು ಹೊಂದಿರುವ ನರಪುತ್ರನು ನಮ್ಮ ಬಳಿಗೆ ಬರುವಾಗ ನಾವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ: ದೇವರು ನಮ್ಮ ಬಳಿಗೆ ನಮ್ಮನ್ನು ರಕ್ಷಿಸಲು ಬರುತ್ತಾ ಇದ್ದಾರೆ ಮತ್ತು ಅವರು ಬರುವ ಸಮಯಕ್ಕಾಗಿ ನಾವು ನಿರೀಕ್ಷಿಸಬೇಕು. ಆ ನಿರೀಕ್ಷಣೆ ಯಾವಾಗಲೂ ಸತ್ಯತೆಯಿಂದ ಕೂಡಿರಬೇಕು ಮತ್ತು ಅದೇ ರೀತಿ ಯೋಗ್ಯ ಸಾಕ್ಷಿಯಾಗಿ ಯೋಗ್ಯ ಸತ್ಯತೆಯಿಂದ ನಾವು ಬಾಳಬೇಕು ಎಂಬುದೇ ಇಂದಿನ ಶುಭ ಸಂದೇಶದ ತಿರುಳಾಗಿದೆ. ಆದ್ದರಿಂದ ಇವೆಲ್ಲವುಗಳು ನಮ್ಮಲ್ಲಿ ನೆರವೇರಲಿ, ದೇವರನ್ನು ಕಾಣುವಂಥ ಭಾಗ್ಯ ನಮಗೆ ಲಭಿಸಲಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡಲು ಬೇಕಾಗುವಂಥ ಎಲ್ಲ ಅರ್ಹತೆಯನ್ನ, ಸಾಮರ್ಥ್ಯವನ್ನು ದಯಾಮಯ ದೇವರು ನಮಗೆ ದಯಪಾಲಿಸಲಿ ಎಂದು ಭಕ್ತಿಯಿಂದ ನಾವೆಲ್ಲರೂ ಪ್ರಾರ್ಥಿಸುವ. ಆಮೇನ್.